ಬೇಗ ಬೇಗ ಕೆಲಸ ಮಾಡ್ರೋ. ಇವತ್ತು ಭೀಮ್ನ ಅಮಾವಾಸ್ಯೆ. ಅಶ್ವತ್ ಕೆಟ್ಟೆಗೆ ಜನ ಬಂದ್ ಸೇರ್ಕೊಳಕ್ ಮುಂಚೆ ನಾವ್ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕು, ಗೊತ್ತಾಯ್ತಾ? ಅದ್ಕೆ ಇವತ್ತು ರಾಮಾಚಾರಿ ಬಂದಿಲ್ವಾ? ಇಲ್ಲಮ್ಮ, ಇವತ್ತು ಅವನ್ ಕೆಲ್ಸಕ್ ಬರಲ್ಲ. ಯಾಕೆ? ಮೈಲ್ ಹುಷಾರಿಲ್ವಾ? ಇತ್ತೀಚೆಗೆ ಅವನ್ ಮೇಲೆ ನಿನ್ಗೆ ತುಂಬಾ ಅಕ್ರೆ ಬರ್ತಿರೋ ಹಾಗೆ ಕಾಣ್ತಿದೆ ಅಲ್ವಾ? ನಿಮ್ಮ ಅಣ್ಣಂದ್ರ ಜೊತೆ ಒಂದ್ ಮುಖ್ಯವಾದ ಕೆಲ್ಸಕ್ಕೆ ಹೋಗಿದ್ದಾನೆ. ಮುಖ್ಯವಾದ ಕೆಲ್ಸನಾ? ಬೇಗ ನಿಂಗೊಂದ್ ಒಳ್ಳೆ ಗಂಡ್ ನೋಡಿ ಮದ್ವೆ ಮಾಡೋದು ಮುಖ್ಯವಾದ ಕೆಲ್ಸ ಅಲ್ವಾ? ಮದ್ವೆನಾ? ನನಗ ನನಗ್ ಗಂಡ್ ನೋಡೋಕೆ ರಾಮಾಚಾರ್ಯನ್ ಕರ್ಕೊಂಡು ಹೋದ್ರ? ದಾರಿಲಿ ಬೇಸರ ಕಳೀಲಿ ಅಂತ ಹಾಡು ಕತೆ ಕೇಳೋದಕ್ಕೆ ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ. ಶಾರದಾ, ತಾಳಿ ಕಟ್ಟಿದ ಗಂಡನೇ ಹೆಂಡತಿಗೆ ಗಂಡ ನೋಡಕ್ ಹೋಗೋದ? ಇವನನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಮೊದಲೇ ಬಡ್ಕೊಂಡೆ. ಚಿನ್ನದಂತ ಸಂಬಂಧ ಕೈ ತಪ್ಪ ಹೋಯ್ತು. ನನ್ನ ಯಾಕೆ ಬೈತೀರಾ? ನೀವೇ ಯೋಚನೆ ಮಾಡಿ. ನಮ್ಮ ನಂದಿನಮ್ಮ ರೂಪದ ಮುಂದೆ ಅವ್ನು ನಿಲ್ತಾನ? ನಿಲ್ಸ ಗಾಡಿನ. ಏ ರಾಮಾಚಾರಿ, ಇಳಿಯ ಕೆಳಗೆ. ಯಾಕಣ್ಣ ಮತ್ತೆ ಅವ್ರ ಮನೆಗೆ ಹೋಗ್ಬೇಕಾ? ತಗೋ. ಇದ್ಯಾಕಣ್ಣ ಇದು? ಏಯ್, ಇಳಿಯ ಕೆಳಗೆ. ಅಣ್ಣ, ನಾವು ಇನ್ನೊಂದ್ ಕಡೆ ಸಂಬಂಧ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಿನಗ್ ದಾರಿ ಗೊತ್ತಿದ್ರೆ ಮನೆಗೆ ಬಾ, ಇಲ್ಲ ಅಂದ್ರೆ ಎಲ್ಲಾದ್ರೂ ಹೋಗಿ ಸಾಯಿ. ಏಯ್ ಅಣ್ಣ 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 ಅಣ್ಣ, ಒಳ್ಳೇದು ಹೇಳಿದ್ರೆ ನಿಮ್ಗೆಲ್ಲ ಹಿಂಗೆ. ನನಗೂ ಗೊತ್ತು ಹೆಂಗ್ ಮನೆಗೆ ಹೋಗೋದಂತ. ನಿಮ್ಮ ಹತ್ರ ಕಾರ್ ಇದೆ, ನನ್ನ ಹತ್ರ ಕಾಲಿದೆ. ಓ, ನೀವು ಇಲ್ಲೇ ಇದ್ದೀರಾ? ನೀವು ಮದುವೆ ಆಗೋ ಗಂಡು ಹೇಗಿರ್ಬೇಕು ಅಂತ ನಾನು ನೋಡೋದು ಬೇಡವಾ? ಅದಕ್ಕೆ ಹೋಗಿದ್ದೆ. ನೀವು ನೋಡಿದ್ರೆ ಚಿನ್ನದ ಗೊಂಬೆ ಇದ್ದಾಗಿದ್ದೀರಾ. ಅವನು ನೋಡಿದ್ರೆ ರಾಗಿ ಮುದ್ದೆ ಇದ್ದಾಗಿದ್ದಾನೆ. ಅಂದವಾದ ಅರಮನೆ ಇದ್ರೆ ಆಗೋಯ್ತಾ? ಅಂದವಾದ ಮೂತಿ ಇರೋದು ಬೇಡ. ಆ ಕೋತಿಗೆ ಈ ಉರಾಣಿನ ಕೊಡಕ್ಕಾಗತ್ತಾ? ನೀವಿಬ್ರು ಒಟ್ಟಿಗೆ ದಿಬ್ಬಣ ಹೊರಟ್ರಿ ಅಂತ ಇಟ್ಕೊಳ್ಳಿ. ನೀವು ರೋಜಾ ಹೂವು ಇದ್ದಂಗೆ ಇರ್ತೀರ. ಅವನು ಹೇಳೋದಿಕ್ಕೆ ಅಸಹ್ಯ ಆಗತ್ತೆ. ಗಲೀಜು. ನಾನು ಯಜಮಾನ್ರಿಗೆ ಹೇಳೇಬಿಟ್ಟೆ, ಈ ಗಂಡು ನಮ್ ನಂದಿನಿ ಅಮ್ಮ ಅವ್ರಿಗೆ ಸುತ್ರಾಮ್ ಸರಿ ಹೋಗೋದಿಲ್ಲ ಅಂತ. ಈಗ ನಿಮ್ಮ ಅಣ್ಣಂದ್ರು ಬೆಡ್ದಳ್ಳಿಗೆ ಹೋಗಿದ್ದಾರೆ ಇನ್ನೊಂದ್ ಗಂಡು ನೋಡೋದಕ್ಕೆ. ನಾನೇನಾದ್ರೂ ಮಾತಾಡಿ ವ್ಯವಹಾರ ಕೆಡಿಸ್ತೀನಿ ಅಂತ ನನ್ನ ಕಾರಿಂದ ಇಳಿಸ್ಬಿಟ್ರು. ಹೌದು, ಮನೇಲಿ ಯಾರು ಇಲ್ವಾ? ದೊಡ್ಡತ್ತಿಗೆ, ಚಿಕ್ಕತ್ತಿಗೆ ಎಲ್ಲೋದ್ರು? ಇವತ್ತು ಭೀಮನ ಅಮಾವಾಸ್ಯೆ. ನನಗೆ ಅಮಾವಾಸ್ಯೆ ಗೊತ್ತು, ಆದ್ರೆ ಭೀಮನ್ಗೊಂದು ರಾಮನ್ಗೊಂದು ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹೌದು, ಈ ಭೀಮ್ನ ಅಮಾವಾಸ್ಯೆ ದಿನ ಏನ್ ಮಾಡ್ತಾರೆ? ತಾಳಿ ಪೂಜೆ ಮಾಡಿ ಹೆಂಡತಿರು ತಮ್ಮ ಗಂಡಂದ್ರಿಗೆ ಆಯುಷ್ ಜಾಸ್ತಿ ಆಗ್ಲಿ ಅಂತ ಮುತ್ತೈದೆಯರ ಆಶೀರ್ವಾದ ಪಡಿತಾರೆ. ಅಯ್ಯಯ್ಯೋ, ನನ್ನ ತಾಯಿನೂ ಇದನ್ನೆಲ್ಲ ನಿಮ್ಮಂತ ಬುದ್ಧಿವಂತರ ಕೇಳಿ ತಿಳ್ಕೊಂಡು ಪೂಜೆ ಮಾಡಿದಿದ್ರೆ ನನ್ನ ತಂದೆ ಇಷ್ಟು ಬೇಗ ಸಾಯ್ತಾ ಇರ್ಲಿಲ್ಲ. ಕಳೆದು ಹೋಗಿರೋದನ್ನ ಯಾಕೆ ಯೋಚನೆ ಮಾಡ್ತೀರಾ? ಈಗ ನಡಿಬೇಕಾಗಿರೋದನ್ನ ಯೋಚನೆ ಮಾಡಿ. ರಾಮಾಚಾರಿ, ನನಗೆ ಮದುವೆ ಮಾಡೋಕೆ ನಮ್ಮ ಅಣ್ಣಂದ್ರು ಗಂಡು ಹುಡುಕಿ ತಂದು ನನ್ನ ಎದುರಿಗೆ ನಿಲ್ಸೋಕ್ ಮುಂಚೆ ನಾನು ಮದುವೆ ಆಗಿರೋ ಗಂಡನ್ನ ಅವ್ರ ಎದುರಿಗೆ ನಿಲ್ಲಿಸ್ಬೇಕು. ತಾಳಿ ಅಂದ್ರೇನು, ಗಂಡ ಅಂದ್ರೆ ಯಾರು ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ಬೇಕು. ಬನ್ನಿ ನನ್ನ ಜೊತೆ. ನಾನು ಬರಲ್ಲ. ಈ ದೇವ್ರ ಮುಂದೆ ಸತ್ಯ ಹೇಳ್ತಾ ಇದ್ದೀನಿ. ಆವತ್ತು ಆ ಹುಚ್ಚ ನಿಮಗೆ ತಂದು ಕೊಟ್ಟಿದ್ದು ಸಾಧಾರಣ ದಾರ ಅಲ್ಲ, ಒಂದು ಹೆಣ್ಣಿನ ಜೀವನನ. ಇದು ಬರೀ ಅರಿಶಿನ ದಾರ ಅಲ್ಲ, ತಾಳಿ. ಇದನ್ನ ನೀವು ಕಟ್ಟಿದ ಕ್ಷಣನೇ ನಾನ್ ನಿಮ್ ಹೆಂಡತಿ ಅದೇ, ನೀವು ನನ್ ಗಂಡ ಆದ್ರಿ. ಇದನ್ನ ಅರ್ಥ ಮಾಡ್ಕೊಳ್ದೆ ನೀವ್ ಇನ್ನೊಂದ್ ಮದ್ವೆ ಆಗೋದಿಕ್ಕೆ ಹೆಣ್ಣು ನೋಡಕ್ ಹೋಗ್ತೀರಾ? ನಿಮ್ ಹೆಂಡತಿಗೆ ಬೇರೆ ಒಬ್ಬ ಗಂಡನ್ನ ನೀವೇ ಹುಡುಕ್ತೀರಾ? ಬೇಕಾದ್ರೆ ಇಡೀ ಪ್ರಪಂಚ ಬೇಡ ಅನ್ಲಿ, ನಮ್ಮ ಅಣ್ಣದ್ರ ಎದುರು ನಿಲ್ಲಿ, ನನಗ್ ಚಿಂತೆ ಇಲ್ಲ. ನೀವ್ ಹಾಕಿರೋ ಈ ಗಂಟನ್ನ ಯಾರಿಂದಲೂ ಬಿಚ್ಚಕ್ಕಾಗಲ್ಲ. ನಮ್ಮನ್ನ ಬೇರ್ಪಡಿಸೋಕೆ ಈ ದೇವರಿಂದನೂ ಸಾಧ್ಯ ಇಲ್ಲ. ನಡಿ, ನಿಮ್ ಮನೆಗೆ ಹೋಗೋಣ. ನೀವು ನನ್ನ ಹೆಂಡತಿನೂ ಅಲ್ಲ, ನಾನ್ ನಿಮ್ ಗಂಡನೂ ಅಲ್ಲ, ಅವತ್ ನಡೆದ ಮದುವೆನೂ ಅಲ್ಲ. ನಿಮಗ್ ಮದುವೆ ಅಂದ್ರೆ ಏನಂತ ಗೊತ್ತೇ ಇಲ್ಲ. ಮದುವೆ ಅಂತೆ ಮದುವೆ. ರಾಮಾಚಾರಿ, ರಾಮಾಚಾರಿ!
ಅಮ್ಮ ಅಮ್ಮ ಏನೋ ರಾಮಾಚಾರಿ? ಈ ಮದುವೆ ಹೆಂಗಮ್ಮ ಮಾಡ್ತಾರೆ? ಅದು ಸರಿ. ನಾನು ನಿನ್ನನ್ನು ಯಾವ್ದಾದ್ರೂ ಮದುವೆ ಮುಂಜಿ ಅಂತ ಶುಭ ಕಾರ್ಯ ಕರ್ಕೊಂಡು ಹೋಗಿದ್ದಿದ್ರೆ ನಿನಗೂ ಗೊತ್ತಾಗಿರೋದು. ನೀನೇನು ಯೋಚನೆ ಮಾಡಬೇಡ. ಎಲ್ರ ಮದುವೆ ಹೇಗಾಗುತ್ತೋ ಹಾಗೆ ನಿನ್ ಮದುವೆನೂ ಮಾಡ್ತೀನಿ. ಆಗ ನಿನಗೆ ಗೊತ್ತಾಗುತ್ತೆ. ಅಯ್ಯೋ ಅದಲ್ಲಮ್ಮ, ಈ ಚಪ್ರ ಹಾಕ್ಸಿ ಬಾಳೆ ಕಂಬ ಕಟ್ಸಿದಾನ ಮದುವೆ ಮಾಡೋದು. ಹೌದಪ್ಪ. ಈ ಪಿಪಿ ಊದ್ಸಿ ಗಟ್ಟಿ ಮೇಲೆ ಬಾರ್ಸದ ತಾನೆ ಮದುವೆ ಆಗೋದು. ಹೌದು ಕಣೋ. ಅಮ್ಮ, ಒಂದು ಮದುವೆ ಆಗ್ಬೇಕು ಅಂದ್ರೆ ಊರ್ನವ್ರಿಗೆಲ್ಲ ಸಿಹಿ ಊಟ ಹಾಕ್ಸ್ಲೇಬೇಕಲ್ವಾ? ಹೌದು, ನಿನ್ ಮದುವೆಲು ಎಲ್ರಿಗೂ ಊಟ ಹಾಕ್ಸೋಣ ಬಿಡು. ಅಮ್ಮ ಆ ನಂದಿನಿಗೆ ಏನು ಗೊತ್ತಿಲ್ಲಮ್ಮ. ಒಂದ್ ಹಳ್ದಿ ದಾರ ತಾಲಿ ಕುತ್ತಿಗೆ ಕಟ್ಬಿಟ್ರೆ ಮದುವೆನೇ ಆಗೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಅನ್ಕೊಂಡಿದ್ ಸುಳ್ಳಲ್ಲ ಕಣೋ, ನಿಜಾನೇ. ಆದ್ರೆ ಮದುವೆ ಬಗ್ಗೆ ನೀನೇನ್ ಅನ್ಕೊಂಡಿದ್ಯೋ ಅದೆಲ್ಲ ಬರೀ ಆಡಂಬರ. ಒಂದು ಮದುವೆಗೆ ಹಳದಿ ದಾರ ತಾಳಿನೇ ಮುಖ್ಯ. ಅದನ್ನ ಹೆಣ್ಣಿನ ಕೊರಳಿ ಕಟ್ಟಿದ್ರೆ ಸಾಕು, ಅದೇ ನಿಜವಾದ ಮದುವೆ. ಯಾಕೋ ರಾಮಾಚಾರಿ? ಅಮ್ಮ, ಅದು ಈ ತಾಳಿ ನನ್ ಕುತ್ತಿಗೆ ಕಟ್ಬಿಡು, ನನ್ನ ಅಣ್ಣಂದ್ರೆ ನಿನ್ ಭಯಲ್ಲ ಹೊಡೆಯಲ್ಲ ಅಂದ್ಲು. ಅದಕ್ಕೆ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ. ರಾಮಾಚಾರಿ, ನೀನ್ ನಿಜವಾಗ್ಲೂ ನಂದಿನಿ ಕೊರಳಿಗೆ ತಾಳಿ ಕಟ್ಟಿಬಿಟ್ಟೇನೋ? ನನಗೇನಮ್ಮ ಗೊತ್ತಿತ್ತು? ಈಗ ನೀನ್ ಹೇಳಿದ್ಮೇಲೆ ತಾನೆ ಗೊತ್ತಾಗಿದ್ದು ಅದು ಮದುವೆ ಅಂತ. ಅಮ್ಮ, ಅಮ್ಮ, ನೀನು ತಾಳಿ ಗೊತ್ತಿದ್ದು ಕಟ್ಟಿದ್ಯೋ ಗೊತ್ತಿಲ್ಲದೆ ಕಟ್ಟಿದ್ಯೋ, ಮದುವೆ ಮದುವೆನೆ. ಅವಳ ಅಣ್ಣಂದ್ರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಮ್ಮನ್ನ ಜೀವ ಸಹಿತ ಉಳಿಯೋಗ ಬಿಡೋಲ್ಲ. ಹಾಗಾದ್ರೆ ನಾನು ಈಗಲೂ ಹೋಗ ತಾಳಿ ಕಿತ್ಕೊಂಡ್ ಬರ್ಲಾ? ಅಯ್ಯಯ್ಯೋ, ಮಡ್ಡಿ ಸಾಂಬ್ರಾಣಿ, ನೀನು ಬಾ ಬಾ. ರಾಮಾಚಾರಿ, ನೀನ್ ನನ್ನ ಪ್ರೀತಿ ಮಗ ಅಲ್ವಾ? ನಾನು ಹೇಳಿದ ಮಾತು ತಪ್ಪದೆ ಕೇಳ್ತೀಯಲ್ಲ? ಹಾ ಹೇಳಮ್ಮ. ಈ ವಿಷಯ ನಂದಿನ ಅಣ್ಣಂದ್ರೆ ತಿಳಿಯೋಕ್ ಮುಂಚೆ ನೀನ್ ಈ ಊರ್ ಬಿಟ್ಟು ಹೊರಟೋಗಪ್ಪ. ನೀನ್ ಒಬ್ಬಳನ್ನೇ ಬಿಟ್ಟು ನಾನು ಹೆಂಗ ಹೋಗ್ಲಮ್ಮ? ಸರಿ, ನೀನು ಬಾ, ಇಬ್ರು ಹೊರಟೋಗೋಣ. ಇಲ್ಲಪ್ಪ, ನಾನು ಬಂದ್ರೆ ಅವ್ರ ಅನುಮಾನ ಪಡ್ತಾರೆ, ಹೆದರ್ಕೊಂಡು ಓಡೋದ್ರು ಅನ್ಕೊಳ್ತಾರೆ. ನಾನು ಎಲ್ಲಿಗೆ ಅಂತ ಹೋಗ್ಲಮ್ಮ? ಪಕ್ಕದ ಹಳ್ಳಿ ಸಾಕಮ್ಮನ ಮನೇಲಿರು. ಸ್ವಲ್ಪ ದಿನ ಆದ್ಮೇಲೆ ನಾನೇ ಕರ್ಕೊಂಡ್ ಬರ್ತೀನಿ. ಅಮ್ಮ, ರಾಜ ಎಲ್ಲ ಹೋಗಪ್ಪ, ಬೇಗ ಹೋಗು, ಹೊರಡಪ್ಪ. ಲೇ, ಅವನ್ ಕರ್ಕೊಂಬರ. ರಾಮಾಚಾರಿ, ಅಣ್ಣ ಕರಿತಿದಾರೆ, ಬಾರೋ. ಅಣ್ಣ ನನ್ನ ಏಯ್ ಬಾರ. ಅಣ್ಣ ಕರೆದ್ರ? ಬ್ಯಾಗ್ ತಗ್ಲಾಕೊಂಡು ಎಲ್ಲಿಗೂ ಹೊರಟೆ? ಅದೇನಿಲ್ಲ, ಅಮ್ಮ ಹೇಳಿದ್ರು ನೀವು ಬಂದ್ ನಾನು ನೋಡೋ ಸಲ ಊರ್ ಬಿಟ್ಟು. ನಂದಿನಿ ಹುಟ್ಟಿದಾಗ ನೀನೇ ಹಾಡ್ದೆ, ಅವಳು ದೊಡ್ಡವಳಾದಾಗ್ಲೂ ನೀನೇ ಹಾಡ್ದೆ. ಈಗ ಅವಳು ಮದುವೆಗೂ ನೀನೇ ಹಾಡ್ಬೇಕಲ್ಲ. ಅವಳಿಗೆ ಗಂಡು ನೋಡ್ಕೊಂಡು ಬಂದಿದ್ದೀವಿ, ಕಾರ್ ಹತ್ತು. ನಿನ್ನ ಅಣ್ಣಂದ್ರಿಗೆ ಈ ವಿಷಯ ಗೊತ್ತಾದ್ರೆ ನಮ್ಮನ್ ಜೀವ ಸಹಿತ ಬಿಡ್ತಾರೆ ಅನ್ಕೊಂಡಿದ್ಯೇನು? ನಮ್ ಚಿಂತೆ ಬಿಡೆ ಪಾಪ. ಆ ರಾಮಾಚಾರಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಎಲ್ಲೋ ಕುಣ್ಕೊಂಡು ಹಾಡ್ಕೊಂಡಿದ್ದವನ್ ಕಲಿ ತಾಳಿ ಕಟ್ಟಿಸ್ಕೊಂಡು ಈಗ ಅವ್ನ್ ಪ್ರಾಣಕ್ಕೆ ತಂದಿಟ್ಟಿದ್ಯಲ್ಲೇ. ತಪ್ಪು ಮಹಾರಾಣಿದೆ ಆದ್ರೂ ಸೇವ್ಕಂತಾನೆ ನೇಣ್ಗಾಕೋದು. ಅವರೆಲ್ಲ ಬಂದ್ರು ಅಂತ ಕಾಣುತ್ತೆ. ಏನ್ ಹುಚ್ಚಿದೆ ಇದೆ ಅವಳಿಗೆ? ನಂದಿನಿ, 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 ನಂದಿನಿ.
ಓ ಇಲ್ಲಿದ್ದೀಯಾ ನಂದಿನಿ? ನಿನಗೆ ಅಂತ ಒಂದು ಫಸ್ಟ್ ಕ್ಲಾಸ್ ಗಂಡನ್ ನೋಡ್ಕೊಂಡು ಬಂದಿದ್ದೀನಿ. ಹುಡುಗ ಹೇಗಿದ್ದಾನೆ ಗೊತ್ತಾ? ಅದು ಹೇಳಿದ್ರೆ ಸರಿ ಹೋಗಲ್ಲ. ಐ ಕರ್ಕೊಂಬನ್ರ. ರಾಮಾಚಾರಿ, ಹುಡುಗ ಹೇಗಿದ್ದ ಅಂತ ಹೇಳಿದ್ನಲ್ಲ, ಅದನ್ನೊಂಚೂರು ವರ್ಣನೆ ಮಾಡ್ತಾ ಹಾಡಲ್ಲೇ ಹೇಳೋ. ರಾಮಾಚಾರಿ ಹೋಗು, ಹೋಗಿಲ್ಲಿಂದ. ರಾಮಾಚಾರಿ ಹೊಟ್ಟೋಗಿಲ್ಲಿಂದ, ಹೋಗು, ಹೊಟ್ಟೋಗು. ತೆಗಿಯೋ ಕೈನ, ತೆಗಿಯೋ. ನಿನಗಿಷ್ಟ ಬಂದ ಕಿತ್ತಾಕೋಕೆ ಇದೇನು ಆಟ ಸಾಮಾನಲ್ಲ. ಇಡೀ ಹೆಣ್ಣಿನ ಕುಲಾನೇ ಗಂಡಸರಿಗೆ ಗೌರವ ಕೊಡೋದು ಈ ತಾಳಿಗೋಸ್ಕರ. ನನ್ ಕಣ್ಮುಂದೆನೆ ಇದಕ್ಕೆ ಅವಮಾನ ಮಾಡ್ಬೇಡ. ನಿಮ್ ತಂಗಿನ ನೋಡಿದ್ರೆ ಸಾಕು, ಈ ಊರಿನ ಗಂಡಸರ ತಲೆ ಬೋಳ್ಸಿ ಅವಮಾನ ಮಾಡ್ತಾ ಇದ್ರಲ್ಲ, ಇವತ್ತು ನಿಮ್ಮ ಮುದ್ದು ತಂಗಿ ನಿಮ್ ಕಣ್ಣಿದ್ರಿಗೆ ನಿಮ್ ಮನೆ ಆಳ್ಗೆ ಮುತ್ಕೊಟ್ಟಿದ್ದಾಳಲ್ಲ, ಅವಳಿಗೇನ್ ಶಿಕ್ಷೆ ಕೊಡ್ತೀರಾ? ಆ ನೊಂದವರ ಶಾಪನೆ ನಮ್ಮ ಮನೆ ಮರ್ಯಾದೆನ ಬೀದಿಗೆಳಿತಾ ಇದೆ. ನಂದಿನಿ, ಏನಮ್ಮ ಇದೆಲ್ಲ? ಅಣ್ಣ, ನೀವು ನನ್ನ ಅರಮನೆಯಲ್ಲಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ, ಆದ್ರೆ ನಾನು ಇದನ್ನ ಸೆರೆಮನೆ ಅನ್ಕೊಂಡಿದ್ದೀನಿ. ನಿಮ್ ಮುದ್ದಿನ ತಂಗಿ ಇಲ್ಲಿ ಕೈದಿ ತರ ಜೀವನ ಮಾಡ್ತಿದ್ದಾಳೆ. ನನಗೂ ಹೊರಗಿನ ಪ್ರಪಂಚ ನೋಡ್ಬೇಕು, ಎಲ್ರ ಜೊತೆ ಬೆರಿಬೇಕು, ಮಾತಾಡ್ಬೇಕು ಅನ್ನೋ ಆಸೆಗಳಿವೆ. ಗಂಡಸರು ನನ್ ಮುಖ ನೋಡೋಕೆ ಹೆದ್ರು ಈ ಊರಿನಲ್ಲಿ ನನ್ನ ಹತ್ರ ಧೈರ್ಯವಾಗಿ ಮಾತಾಡಿದವನು ರಾಮಾಚಾರಿ. ನನ್ನ ಹತ್ರ ಸ್ನೇಹದಿಂದ ನಡ್ಕೊಂಡವನು ರಾಮಾಚಾರಿ. ನನ್ನ ಹಣೆಗೆ ಸಿಂಧೂರ ಇಟ್ಟು ನನ್ನ ಮೊದಲು ಮುಟ್ಟಿದ ಗಂಡಸು ರಾಮಾಚಾರಿ. ಅವನು ಓದಿಲ್ಲ, ಸಾಹುಕಾರ ಅಲ್ಲ, ಆದ್ರೆ ಅವನ ಹತ್ರ ಮೋಸ ಇಲ್ಲ, ಸುಳ್ಳಿನ ವೇಷ ಇಲ್ಲ. ಬೇರೆ ಎಲ್ಲ ಜನಕ್ಕೆ ಹೋಲಿಸಿದ್ರೆ ಅವನು ತುಂಬಾ ಎತ್ತರದಲ್ಲಿದ್ದಾನೆ. ಅವನ ಮನಸ್ಸು ನಿರ್ಮಲವಾದದ್ದು. ನಾನು ಅದ್ರಲ್ಲಿ ಸೇರಿ ಹೋಗ್ಬಿಟ್ಟಿದ್ದೀನಿ. ಅವನಿಲ್ದೆ ನೀನು ಬದುಕಿರಲ್ಲ. ಅದೇ ತಾನೇ ನಿನ್ನ ಮುಂದಿನ ವಾಕ್ಯ. ಇದಕ್ಕೇನಮ್ಮ ಪ್ರೀತಿ ಅನ್ನೋದು? ಪ್ರೀತಿ ಮುಂದೆ ತಂದೆ, ತಾಯಿ, ಬಂಧು ಬಳಗ ಎಲ್ಲ ಶೂನ್ಯ. 20 ವರ್ಷಗಳು ಸಾಕಿ ಬೆಳೆಸಿದ್ದನ್ನ 20 ದಿನದಲ್ಲಿ ಒಬ್ಬ ತಿರುಗಿಸ್ತಾ ಅಂದ್ರೆ ಆ ಪ್ರೀತಿಗೆ ಎಂಥ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ನಾನಿವತ್ತು ಸೋತೋದ್ನಮ್ಮ, ನಾನು ಸೋತೋದೆ. ನೀನ್ ಮಾಡಿದ್ದೇನು ತಪ್ಪಿಲ್ಲಮ್ಮ. ರಾಜ ದಾಸಿ ಹಿಂದೆ ಹೋಗೋದು, ಬಡವ ರಾಣಿಗೆ ಆಸೆ ಪಡೋದು ಹಿಂದ್ಲಿಂದಲೂ ನಡೆದು ಬಂದದ್ದೇ. ಇದೇನು ತಪ್ಪಿಲ್ಲ. ನಿನಗೆ ರಾಮಾಚಾರಿ ಬೇಕು ಅಷ್ಟೇ ತಾನೆ? ಪಾಪ ಅವನು ನಮ್ಗೆ ಹೆದರ್ಕೊಂಡು ಎಲ್ಲ ಓಡ್ ಹೋಗಿರ್ಬೇಕು. ಅವನು ಕರೆಸಿ ಊರ್ ಜನದ ಮುಂದೆ ನಿನ್ನ ಮದುವೆ ಮಾಡಿಸ್ತೀನಿ, ಸಾಕು ತಾನೆ? ಅದ್ಯಾಕಮ್ಮ ಹಾಗೆ ನೋಡ್ತಾ ಇದ್ದೀಯಾ? ಓ, ನಮ್ ಮದುವೆ ಈಗಾಗ್ಲೇ ಆಗೋಗಿದೆ ಅಂತಿದ್ದೀಯಾ? ದೊಡ್ಡ ಮನೆ ಹುಡುಗಿ ಕದ್ದು ಮದುವೆ ಆದ್ಲು ಅಂತ ಊರವರೆಲ್ಲ ಆಡ್ಕೋತಾರೆ. ಅದು ಒಂದು ಮದುವೆನಾ? ನಾನು ಮುಂದೆ ನಿಂತು ಮಾಡಿಸ್ತೀನಲ್ಲ, ಅದು ಮದುವೆ. ಧೈರ್ಯವಾಗಿರಮ್ಮ, ಧೈರ್ಯವಾಗಿರು. ಒಳಗೆ ಹೋಗು. ನಿನಗೇನು ಹುಚ್ಚಿಗೆ ಹಿಡಿದಿದ್ಯಾನಣ್ಣ? ಅವನಂತ ನಮ್ಮ ನಂದಿನಿ ಕಟ್ತೀಯ? ನಾವಿದನ್ನ ಒಪ್ಕೊಂಡು ಕೈ ಕಟ್ಕೊಂಡು ಕೂತಿರ್ಬೇಕಾ?
ಅವನನ್ನ ಕೊಂದು ಬಿಡಿ. ಅವನು ಮಾಡಿದ ತಪ್ಪಿಗೆ ನೇಣು ಹಾಕ್ಕೊಂಡು ಸತ್ತ ಅಂತ ನಂದಿನಿಗೆ ಹೇಳಬೇಕು. ಗಂಡ ಸತ್ತ ಅಂತ ಅವಳಾಗವಳೆ ಕುತ್ತಿಗೆಯಿಂದ ತಾಳಿ ತೆಗಿತಾಳೆ. ಎಷ್ಟು ದಿನ ಆತ್ತಾಳು? 6 ತಿಂಗಳು? 1 ವರ್ಷ? ಚಿಂತೆ ಇಲ್ಲ, ಅವಳೊಟ್ಟಿಗೆ ನಾವು ಆಡೋ ನಾಟಕ ಮಾಡಿದ್ರಾಯ್ತು. ಆಮೇಲೆ ಅವಳನ್ನ 2ನೇ ಮದುವೆಗೆ ಒಪ್ಪಿಸ್ಬೇಕು. ಏಯ್, ನಾವು ರಾಮಾಚಾರಿನ ಕೊಲ್ಲೋ ವಿಷಯ ನಂದಿನಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಏನೂ ಆಗಲ್ಲ, ನಮಗೆ 2ನೇ ಮದುವೆ ಆಗುತ್ತೆ ಅಷ್ಟೇ. ನಮಸ್ಕಾರ ಬೀಗತಿ ಅಮ್ಮ ಅವರೇ, ಹೇಗಿದ್ದೀರಿ? ನಿಮ್ ಮಗ ಎಲ್ಲಿ? ನಮ್ ಕಣ್ ತಪ್ಸ್ ಊರ್ ಬಿಟ್ಟು ಹೊರಟು ಹೋಗು ಅಂತ ನೀವ್ ನಿಮ್ ಮಗನಿಗೆ ಹೇಳಿದ್ರಂತೆ. ಅವನ್ ನಮ್ ತಂಗಿಗ್ ತಾಳಿ ಕಟ್ಟಿದ ವಿಷಯ ಗೊತ್ತಾಗಿದ್ದಿದ್ರೆ ಅದನ್ನ ಅವತ್ತೇ ಕಿತ್ತು ಹಾಕ್ಬಿಡ್ತಿದ್ವಿ. ಆದ್ರೀಗ ವಿಷಯ ತುಂಬಾ ದೂರ ಹೋಗಿರೋದ್ರಿಂದ ನಮ್ಮ ತಂಗಿ ಮನಸ್ಸು ನೋವು ಮಾಡದಿರೋ ಹಾಗೆ ನಿನ್ನ ಮಗನ್ನ ಅವಳಿಂದ ದೂರ ಮಾಡಬೇಕಾಗಿದೆ. ನೋಡಿ, ಅವನಿಗೇನ್ ಶಿಕ್ಷೆ ಕೊಡ್ತಿರೋ ಅದನ್ನ ನನಗೆ ಕೊಡಿ. ದಯವಿಟ್ಟು ಅವನ್ನೇನು ಮಾಡಬೇಡಿ. ನಿನಗೆ ಶಿಕ್ಷೆ ಕೊಟ್ರೆ ನಂದಿನಿ ಕುತ್ತಿಗೆಯಿಂದ ತಾಳಿ ತೆಗೆಯಲ್ಲ, ಆದ್ರೆ ನಿನ್ನ ಮಗನ್ ಪ್ರಾಣ ತೆಗೆದ್ರೆ ಅವಳು ತಾಳಿ ತೆಗಿತಾಳೆ. ಮರ್ಯಾದೆಯಾಗಿ ಹೇಳು, ನಿನ್ ಮಗನ ಎಲ್ಲಿ ಬಚ್ಚಿಟ್ಟಿದ್ದೀಯೋ? ನನಗ್ ಗೊತ್ತಿಲ್ಲ. ಓ, ನೀನ್ ಹೇಳಲಿಲ್ಲ ಅಂದ್ರು ಅವನು ಹುಡುಕೋ ತಾಕತ್ ನಮಗಿದೆ. 3 ದಿನ ಟೈಮ್ ಕೊಡ್ತೇನೆ. ಅಷ್ಟ್ರಲ್ಲಿ ನಿನ್ ಮಗನ್ ತಂದು ನಮಗೊಪ್ಸು, ಇಲ್ಲ ಅಂದ್ರೆ ನಡೆಯೋದೇ ಬೇರೆ. ಹುಷಾರ್.